ಸ್ವಾಮಿ ದರ್ಶನ ಅಂತೂ ಭಾರಿ ಚಲೋ ಆತ್ರಿ. ಮುಂದೆ ಏನೇನು ಮಾಡ್ತೀವಿ ಅಂತ ಈ ವ್ಲಾಗ್ನ ಹೇಳ್ತೀವಿ ಬರ್ರಿ. ಮಠದ ಎದುರಿಗೆ ಎಷ್ಟೊಂದು ಟಮ್ ಇರ್ತಾವ್ರಿ, ಬಿಚ್ಚಾಲಯ ಪಂಚಮುಖಿ ಅಂತ ಇರ್ತಾರೆ. ಅಂತ ಟಮ್ ಹತ್ಕೊಂಡು ನಾವು ಬಂದಿದ್ದೆ ಶ್ರೀ ಅಭಯಾಂಜನೇಯ ಸ್ವಾಮಿ ಟೆಂಪಲ್. ಸೊ ಈಗ ಪಂಚಮುಖಿ ಟೆಂಪಲಿಗೆ ಬಂದೇವೆ ನಾವು. ನೆಕ್ಸ್ಟ್ ಇಲ್ಲಿ ಪಂಚಮುಖಿಗೆ ಬಂದಿದ್ರಿ. ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಇಂಥ ರಶ್ನಾಗ ಪಾಳೆ ಹಚ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದಿರಿ. ಪಂಚಮುಖಿಗೆ ಹೋದವ್ರಿಗೆಲ್ಲ ಗೊತ್ತೇ ಇರ್ತೈತಿ ನೀವು ಏನು ಟ್ರೈ ಮಾಡ್ಬೇಕಂತಂದು. ಮತ್ತೇನು ಅಲ್ರಿ, ಫೇಮಸ್ ಬಜ್ಜಿ ರೀ, ಬದ್ನಿಕಾಯಿ ಬಜ್ಜಿ. ನೋಡಿದ್ರೆ ಬ್ಯಾಂಗ್ ನೀರು ಬರ್ತಾವ. ಇದನ್ನ ತಿಂದು ನಮ್ಮ ಕುಮಟಾ ಫ್ರೆಂಡ್ ಏನು ಹೇಳ್ತಾನೆ ಕೇಳೋನ್ ಬರ್ರಿ. ಟೇಸ್ಟ್ ಹೆಂಗಿತ್ತೆ? ಅಯ್ಯೋ, ಬಜ್ಜಿ ತಿಂದು ಸೋಡಾ ಕುಡ್ಕೊಂಡು ನಾವು ಹೋಗಿದ್ದ ನೆಕ್ಸ್ಟ್ ಬಿಚ್ಚಾಲಾಗ ನೋಡ್ರಿ. ಈ ನದಿ ಹತ್ರ ನಾವು ಏನಿಲ್ಲ 10-15 ನಿಮಿಷ ನಿಂತೀವಿ ನೋಡ್ರಿ. ಸುಮ್ಮನೆ ನೋಡ್ಕೊತ ನಿಂತಿದ್ವಿ. ಅಲ್ಲಿ ಯಾರನ್ನೂ ಬಿಟ್ಟಿರಲಿಲ್ಲ ಅದು ಕೆಳಗೆ ಹೋಗಾಕ. ಅದೊಂದು ಭಾಳ ಚಲೋ ಕೆಲಸ ಮಾಡ್ಯಾರಿ ಅವ್ರು. ಯಾಕಂದ್ರೆ ಇಲ್ಲಿ ಇನ್ನೂ ಹಳಿ ಕಾಲದ ವಾತಾವರಣ ನೀವು ಫೀಲ್ ಮಾಡ್ಬೋದ್ರಿ. ನಿಮ್ಗೆ ಅಲ್ಲಿ ಹೋದಾಗ ಗೊತ್ತಾಗತ್ತೆ ಪ್ರೆಸೆನ್ಸ್ ಹೆಂಗೈತೆ ಅಂತ. ಈ ಸತಿ ಹೋಗಿನ ಮಂತ್ರಾಲಯಕ್ಕೆ, ಬಟ್ ಒಂದು ಸತಿನೂ ಬಿಚ್ಚಾಲಕ್ಕೆ ಹೋಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾ ಹೋಗಿದ್ದೆ. ನಂಗರ ಭಾಳ ಖುಷಿ, ಭಾಳ ತಂಪು, ಭಾರಿ ಪೀಸ್ ಸಿಕ್ಕಂಗೆ ಅನಿಸ್ಬಿಡ್ತು ನೋಡ್ರಿ. ಇದೆಲ್ಲ ಮತ್ತೆ ಟೆಂಪಲ್ ರನ್ ಮಾಡಿದ್ವಿ ರೀ. ಎಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ಆಟೋ ಹೊತ್ಕೊಂಡು ಹೊಂಟಿವಿ ನಾವು. ನೀವು ನೋಡ್ಬೋದು, ಇದ ನೋಡ್ರಿ ಕರ್ನಾಟಕ ಆಂಧ್ರ ಬಾರ್ಡ್ರ್. ಅದು ಆಚೆ ಕಡೆ ಕರ್ನಾಟಕ, ಇದು ಆಂಧ್ರ.